ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ವಿಡಿಯೋ ಹಾಕಿ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತು ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಇದು ಇನ್ನು ತುಮಕೂರು ಅಮಾನಿಕೆರೆಯಲ್ಲಿ ಬಂದಿರುವಂತಹ ಮತ್ಸ್ಯಕನ್ಯಾ ಪ್ರದರ್ಶನ. ಇಲ್ಲಿ ಮೀನುಗಳದ್ದು ಪ್ರದರ್ಶನ, ಹಾಗೆ ಮತ್ಸ್ಯಕನ್ಯೆ ಅನ್ನೋದು ಇನ್ನೊಂದು ಸ್ಪೆಷಲಾಗಿ ಮಾಡಿರುವಂಥದ್ದು. ಪ್ರತಿ ವರ್ಷವೂ ಇಲ್ಲಿ ಮಾಡ್ತಾನೆ ಇರ್ತಾರೆ. ಇಲ್ಲಿ ನಾವು ಟಿಕೆಟ್ನ ತಗೋತಾ ಇದ್ದೀವಿ. ಇಲ್ಲಿ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ 3 ವರ್ಷದ ಮೇಲ್ಪಟ್ಟ ಮಕ್ಕಳು ದೊಡ್ಡವ್ರಿಗೆ ಎಲ್ಲರಿಗೂ 80 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಸೊ ನಾವು ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಈ ಥರ ಇದೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹಾಕಿದ್ರು. ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಫಿಶ್ಗಳನ್ನೆಲ್ಲ ಈ ಥರ ಗೋಪುರದ ಥರನೇ ಈ ಥರ ಗ್ಲಾಸಲ್ಲಿ ಮಾಡಿಬಿಟ್ಟು ಫಿಶ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇನ್ನು ಇದು ಪ್ರತಿ ವರ್ಷವೂ ಇದ್ದೇ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಥರದ ಫಿಶ್ಗಳನ್ನು ಇಟ್ಟಿರ್ತಾರೆ. ಇವುಗಳನ್ನು ಇದರಲ್ಲಿ ದೊಡ್ಡ ಫಿಶ್ಗಳು, ಚಿಕ್ಕದು, ಹಾಗೆ ಕಲರ್ಸ್ ಫಿಶ್ಗಳು, ಬಟ್ ಅದರ ಹೆಸರುಗಳು ನನಗೆ ಗೊತ್ತಿಲ್ಲ. ತುಂಬ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ. ನೋಡ್ತಾ ಇರ್ಬೋದು, ನೋಡ್ತಾ ಹೋಗಿ ಹಾಗೆ ಹೇಗಿದೆ ಅಂತ. ಸ್ವಲ್ಪ ಎಡಿಟಲ್ಲಿ ಏನಾದರೂ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ನೋಡಿ ಹೇಗಿದೆ ಅಂತ. ಅದು ಈ ಥರ ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡ್ತಾ ಇರ್ಬೋದು ಯಾವ ಥರ ಮೀನುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು. ಇನ್ನು ಯಾರಾದರೂ ತುಮಕೂರಲ್ಲಿದ್ದವರು ನೋಡ್ತಾ ಇದ್ದರೆ ನನ್ನ ವೀಡಿಯೋನ ದಯವಿಟ್ಟು ನೀವು ನೋಡ್ಕೊಂಡು ಬಂದ್ರಾ, ಇಲ್ಲ ನೋಡ್ಕೊಂಡು ಬಂದಿಲ್ವಾ, ಇನ್ನು ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಚಿಕ್ಕ ಮೀನುಗಳೆಲ್ಲ ಇದೆ. ಯೆಲ್ಲೋ ಕಲರ್ ಮೀನುಗಳು, ಹಾಗೆ ಇಲ್ಲಿ ಗ್ರೀನ್ ಕಲರ್ ಮೀನುಗಳು, ಹಾಗೆ ನೋಡಿ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಮೀನುಗಳು. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಅರ್ಧದಲ್ಲೇ ವೀಡಿಯೋ ನೋಡಿ ಸ್ಕಿಪ್ ಆಗಬೇಡಿ. ದಯವಿಟ್ಟು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇದೆಲ್ಲ ಮುಗಿದ ತಕ್ಷಣ ಇಲ್ಲಿ ಈ ವರ್ಷದ ಇನ್ನೊಂದು ಸ್ಪೆಷಲ್ ಏನಂತಂದರೆ ಮತ್ಸ್ಯಕನ್ಯೆಯರ ಪ್ರದರ್ಶನ. ಇದು ಇಲ್ಲಿ ಒಂದು ಸ್ಪೆಷಲ್ ಇತ್ತು. ಈ ವರ್ಷ ಮಾಡಿರೋದು ಇದನ್ನು ನೋಡಿ. ಇಲ್ಲಿ ನೋಡಿ ಮತ್ಸ್ಯಕನ್ಯೆಯರು ಹೇಗೆ ನೀರಲ್ಲಿ ಹೇಗೆ ಈಜಾಡ್ತಿದ್ದಾರೆ ನೋಡಿ. ಅವರೆಲ್ಲ ಇಲ್ಲಿ ಚಂದ್ರನ ಇದು ಫ್ಲೈಯಿಂಗ್ ಕಿಸ್ ಕೊಡೋದು, ಹಾಗೆ ಹಾರ್ಟ್ ಶೇಪ್ ತೋರಿಸೋದು, ಅವ್ರ ಕೈನ ಮುಟ್ಟಿ ಮಾಡ್ತಿದ್ದಾರೆ ನೋಡಿ. ಹಾರ್ಟ್ ಶೇಪ್ ಕೊಡ್ತಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಇದೇನೋ ಒಂಥರ ನೋಡೋದಕ್ಕೆ ಅವ್ರಿಗೆ ಒಂಥರ ಆಶ್ಚರ್ಯ. ಅವ್ರು ಮುಟ್ಟೋಕ್ಕೆ ಹೋಗ್ತಾಯಿದ್ರು, ಆದರೆ ಗ್ಲಾಸ್ ಇತ್ತಲ್ವಾ, ಸೊ ಹಾಗಾಗಿ ಸ್ವಲ್ಪ ದೂರದಿಂದ ನೋಡಬೇಕಾಗಿತ್ತು, ಹತ್ತಿರಕ್ಕೆ ಬಿಡ್ತಾ ಇರಲಿಲ್ಲ. ಮುಟ್ಬೇಡಿ ಅಂತ ಹೇಳ್ತಾಯಿದ್ರು ಅಲ್ಲಿ ಸೆಕ್ಯೂರಿಟಿ. ನೋಡ್ತಾ ಇರ್ಬೋದು. ಹಾಗೆ ನೋಡಿ, ನೋಡ್ತಾ ಹೋಗಿ. ಇದನ್ನು ನೋಡ್ತಾ ಇದ್ರಂತೂ ನಮಗಂತೂ ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಹಾಗೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇದೊಂಥರ ಆಶ್ಚರ್ಯ ಕೂಡ ಅನಿಸುತ್ತೆ. ಯಾಕಂದರೆ ಇದನ್ನು ನಾವು ರಿಯಲಾಗಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಟಿ ವಿಲೆಲ್ಲ ನೋಡಿದ್ವಿ, ಬಟ್ ಈ ಥರ ಡೈರೆಕ್ಟಾಗಿ ನೋಡ್ತಾ ಇರೋದಂತೂ ಈಗಲೇ ಫಸ್ಟು. ಸೊ ಹಾಗಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಮಕ್ಕಳಂತೂ ಎಲ್ಲ ಮುಟ್ಟಿ ನೋಡ್ತಾ ಇದ್ದರು. ಅವ್ರನ್ನ ಮುಟ್ಟೋದು, ಹಾಗೆ ಬಾಯ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ಇದನ್ನು ಯಾವ ರೀತಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ನೋಡ್ತಾ ಇರಿ, ನೋಡ್ತಾ ಹೋಗಿ. ಎಷ್ಟು ಚೆನ್ನಾಗಿ ಇವರು ಇದ್ದಾರೆ ಅನ್ನೋದು. ಇವರು ಯಾವುದೋ ಒಂದು ಮತ್ಸ್ಯಕನ್ಯೆಯರು ಅಂದರೆ ಮೇ ಬಿ ನೀರಲ್ಲೇ ಇರೋವಂಥವ್ರು, ನೀರಿನ ಪ್ರಪಂಚದಲ್ಲಿ ಇರೋವಂಥವ್ರು ಮತ್ಸ್ಯಕನ್ಯೆಯರು. ಹಂಗಾಗಿ ಅವ್ರದ್ದೇ ಒಂಥರ ವಿಚಿತ್ರವಾದಂಥದ್ದು. ಇನ್ನು ಅಲ್ಲಿ ಮುಗೀತು. ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ವಿ. ಇಲ್ಲಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳನ್ನು ಎಲ್ಲ ಇಟ್ಟಿದ್ರು. ಅದನ್ನು ಸಹ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ವಿಧವಾದ ಅಂದರೆ ಕೋಳಿಗಳು, ಯಾವ್ಯಾವ ಕೋಳಿಗಳ ಹೆಸರುಗಳು ಅವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಇದೇನು ಚಿಕನ್ ಬನ್ ಅಂತ ಯಾವುದೋ ಒಂದು ದೊಡ್ಡ ಕೋಳಿ,
ಇವನ್ನೆಲ್ಲ ನಾವು ನೋಡೇ ಇರಲ್ಲ. ಸೊ ಹಾಗಾಗಿ ನಾವು ಇಂಥ ಕಡೆನೇ ನೋಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ಥರ ತರಾವರಿ ಕೋಳಿಗಳು ಮತ್ತು ಪಕ್ಷಿಗಳು ಇವನ್ನೆಲ್ಲ ಇಲ್ಲಿ ಇಟ್ಟಿದ್ರು ಎಕ್ಸಿಬಿಷನ್ಗೆ ಅಂತ. ನೋಡಿ ಇಲ್ಲಿ ವೈಟ್ ಪಾರಿವಾಳಗಳು ಒಳ್ಳೆ ಜೋಡಿ ಹಕ್ಕಿಗಳ ಥರ ಇದ್ವು. ಕೊಕ್ಕರೆಗಳು ಇವನ್ನೆಲ್ಲ ಇಲ್ಲಿ ಕಾಣ್ಬೋದಾಗಿತ್ತು. ನೋಡ್ತಾ ಹೋಗಿ ನೋಡಿ ಈ ಪಕ್ಷಿಗಳು ಎಷ್ಟು ಚೆನ್ನಾಗಿದೆ. ಇವುಗಳನ್ನು ನೋಡೋದಕ್ಕೆ ಒಂದು ಕಣ್ಣಿಗೆ ಅಂದ. ಹಾಗೆ ಇಲ್ಲಿ ಒಂದು ಹಾವನ್ನ ಕೈ ಮೇಲೆ ಇಟ್ಕೊಳ್ಳೋದು. ಮೇ ಬಿ ಅದು ಹಲ್ಲು ಕಿತ್ತಿರುತ್ತಾರೆ ಇದನ್ನು. ನಮಗೆ ಬೇಕಂದರೆ ನಾವು ಅದನ್ನು ಮುಟ್ಟಿ, ಅದಕ್ಕೂ ಎಂಟ್ರಿ ಫೀಸ್ ಇರುತ್ತೆ. ಅದನ್ನು ನಾವು ಎಂಟ್ರಿ ಫೀಸ್ ತೊಗೊಂಡು ನಾವು ಅದನ್ನು ಮುಟ್ಟಿ ನಾವು ಒಂದು ಸ್ವಲ್ಪ ಹೊತ್ತು ಅದನ್ನು ಹಿಡ್ಕೊಂಡು ಇದು ಮಾಡ್ಕೋಬೋದು. ಅದನ್ನು ಮುಟ್ಬಿಟ್ಟು ನಾವು ಅದನ್ನು ಸ್ಪರ್ಶ ಕೂಡ ಮಾಡ್ಬೋದು. ಬಟ್ ಅದಕ್ಕೆ ಧೈರ್ಯ ಅನ್ನೋದಿರಬೇಕು, ಭಯ ಪಡಬಾರ್ದು. ಸೊ ಹಾಗಾಗಿ ಅಲ್ಲಿ ಕೆಲವರು ಅದು ಥರ ಸ್ವಲ್ಪ ಎಂಟ್ರಿ ಫೀಸ್ ತೊಗೊಂಡು ಕೆಲವರೆಲ್ಲ ಅದನ್ನು ಟ್ರೈ ಮಾಡ್ತಾಯಿದ್ರು. ನೋಡಿ ಇಲ್ಲೊಂದು ಚಿಕ್ಕ ಹುಡುಗನೂ ಸಹ ಈ ಹಕ್ಕಿನ ಇಟ್ಕೊಂಡಿದ್ದಾನೆ. ಅದು ಬೆನ್ನ ಮೇಲೆ ಕೂರಿಸ್ಕೊಂಡು ಅದನ್ನು ಪೋಸ್ ಸಹ ಮಾಡ್ತಾಯಿದ್ರು, ಪೋಸ್ ತಗೋತಾಯಿದ್ರು ಕೆಲವರೆಲ್ಲ. ನಮಗೆಲ್ಲ ಅದೇನು ಇಷ್ಟ ಆಗಲಿಲ್ಲ. ಸುಮ್ಮನೆ ನೋಡಿಕೊಂಡು ನಾವು ಒಂದು 5 ನಿಮಿಷ ಅಲ್ಲೇ ನಿಂತು ನೋಡಿಕೊಂಡು ಬಂದ್ವಿ. ನೋಡಿ ಇಲ್ಲೆಲ್ಲ ಪಕ್ಷಿಗಳು ಹೇಗಿದೆ. ಎಲ್ಲ ಪಕ್ಷಿಗಳನ್ನು ಈ ಥರ ಈ ಪಂಜರದಲ್ಲಿ ಕೂಡು ಹಾಕಿದರು. ಇನ್ನೆಲ್ಲ ಇದನ್ನು ಏನು ಸ್ಪೆಷಲ್ ಅಲ್ಲ. ಇದೆಲ್ಲ ಪ್ರತಿ ವರ್ಷವೂ ನೋಡ್ತಾನೆ ಇರ್ತೀವಿ, ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಬಟ್ ಏನಂದರೆ ಮತ್ಸ್ಯಕನ್ಯದ ಮಾತ್ರ ತುಂಬ ಇಂಟ್ರೆಸ್ಟ್, ಹಾಗೆ ಆಶ್ಚರ್ಯ ಹೇಗೆ ಮಾಡ್ತಾರೆ ಅನ್ನೋದು. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ಸ್ವೀಟ್ಗಳದ್ದು ಎಲ್ಲ ಅಂಗಡಿಗಳನ್ನು ಹಾಕಿದ್ರು. ಪ್ರತಿಯೊಂದು ಸ್ಟೇಷ್ನರಿ ಐಟಮ್ಸ್ ಇರ್ಬೋದು ಎಲ್ಲನೂ ಇಲ್ಲಿ ಹಾಕಿದ್ರು. ಇನ್ನು ಇದನ್ನೆಲ್ಲ ನಾನು ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋಸ್ನ. ಎಲ್ಲ ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಇಲ್ಲಿ ನೋಡ್ತಾ ಹೋಗಿ. ಹಾಗೆ ನಾವಿಲ್ಲಿ ಏನು ಬೇಕೋ ಅದನ್ನು ನಾವಿಲ್ಲಿ ತೊಗೋಬೋದು. ಬಟ್ ನಮಗೇನು ಅಷ್ಟೊಂದು ಇಷ್ಟ ಆಗಲ್ಲ ಇಲ್ಲೆಲ್ಲ ತೊಗೊಳೋದಕ್ಕೆ, ಯಾಕಂದರೆ ಹೆವಿ ರೇಟ್ ಇರುತ್ತೆ. ನಾವೇನಂದರೆ ಜಸ್ಟ್ ನೋಡಿಕೊಂಡು ಹೋಗ್ತೀವಿ ಅಷ್ಟೇ. ನಾವು ಇಂಥ ಕಡೆ ಎಲ್ಲ ಏನೂ ತೊಗೊಳಕ್ಕೆ ಹೋಗಲ್ಲ. ಪ್ರತಿಯೊಂದು ಮಸಾಲೆ ಐಟಮ್ಸ್ ಆಗಿರ್ಬೋದು, ಸ್ಟೇಷ್ನರಿ ಐಟಮ್ಸ್ಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದ್ರು. ಹಾಗೆ ಆಟದ್ದು ಸಹ ಇತ್ತು, ಗೇಮ್ಸ್ಗಳದ್ದು ಅದು ಸಹ ಇತ್ತು. ನೋಡಿ ಇಲ್ಲೆಲ್ಲ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಇದೆ, ಎಲ್ಲನೂ ಇತ್ತು. ಎಲ್ಲನೂ ಏನು ತೊಗೋಬೋದಾಗಿತ್ತು. ಶಾಪಿಂಗ್ ಕೂಡ ಇಲ್ಲಿ ಮಾಡ್ಬೋದಾಗಿತ್ತು ಚಿಕ್ಕದಾಗೆ. ಬರೋರು ಇಲ್ಲಿ ಕೆಲವು ಅವ್ರಿಗೆ ಏನು ಬೇಕೋ ಅದನ್ನು ತಗೋತಾಯಿದ್ರು. ಹಾಗೆ ಇಲ್ಲಿ ಗೇಮ್ಸ್ ಕೂಡ ಇತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ. ಇದು ಸಹ ಒಂದು ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲೂ ಸಹ ಕಲರ್ಫುಲ್ಲಾಗಿ ನೋಡ್ಬೋದಾಗಿತ್ತು. ಎಲ್ಲ ಕಡೆಯೂ ಲೈಟಿಂಗ್ಸು, ಕಣ್ಣಿಗೆ ಒಂಥರ ಹಬ್ಬ ಥರ. ಈ ಬೇಸಿಗೆಗಂತೂ ಇಂಥ ತಣ್ಣನ ವಾತಾವರಣದಲ್ಲಿ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಇನ್ನು ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತು ಇಲ್ಲಿ ಒಂದು ಮ್ಯಾಜಿಕ್ ಶೋ ಕೂಡ ಇತ್ತು. ಇದು ಸಹ ಸ್ಪೆಷಲಾಗೇ ಇತ್ತು. ಇನ್ನು ಇಲ್ಲಿ ಚಿಕ್ಕ ಮಕ್ಕಳಿಗೆ ಏನೂ ಫೀಸ್ ಇರಲಿಲ್ಲ. ಹಾಗಾಗಿ ದೊಡ್ಡವ್ರಿಗೆ ಮಾತ್ರ ಫೀಸ್ ಇತ್ತು, 25 ರುಪೀಸು. ಹಾಗಾಗಿ ಅದನ್ನು ಸಹ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಈ ಮ್ಯಾಜಿಕ್ ಶೋ ನಾವು ಚಿಕ್ಕ ವಯಸ್ಸಿಂದನೂ ನೋಡಿಕೊಂಡೇ ಬರ್ತಾಯಿದ್ದೀವಿ. ಬಟ್ ಇದು ಏನು ಅನ್ನೋದು ನಿಜಾನೋ ಸುಳ್ಳೋ ಒಂದು ನಮಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಗೊತ್ತಾಗಿಲ್ಲ ಕೂಡ. ಅದೇನು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಮಾಡಿ ಫಟ್ ಅಂತ ಏನೋ ಒಂದು ಕಲ್ಲನ್ನು ಹೂವಾಗಿಸ್ತಾರೆ. ಇನ್ನೊಂದು ಬರುತ್ತೆ, ಪ್ರಾಣಿ ಆಗಿ ಬರುತ್ತೆ. ಒಬ್ಬ ಮನುಷ್ಯ ಹೋಗಿ ಇನ್ನೊಂದು ಪ್ರಾಣಿ ಆಗಿ ಬರುತ್ತೆ. ಅದು ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ಏನೋ ನೋಡಿದ್ವಿ ಅಷ್ಟೇ. ಆದರೆ ಇವರೆಲ್ಲ ಯಾವುದೋ ಒಂದು ಬೇರೆ ಒಂದು ಲೋಕದಿಂದ ಬಂದಿದ್ದಾರೆ ಅನ್ನೋ ಥರ ಇದ್ದರು. ನಾನಿನ್ನು ದೂರದಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಹತ್ತಿರದಿಂದ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಈ ಎಲ್ಲ ಹುಡುಗೀರನ್ನ ನೋಡ್ಬೋದು, ಈ ಮ್ಯಾಜಿಕ್ ಮಾಡೋರನ್ನ. ಇವರು ಏನೋ ಯಾವುದೋ ಒಂದು ಲೋಕದಿಂದ ಬಂದಿದ್ದಾರೇನೋ, ನಮ್ಮ ಲೋಕದವ್ರು ಅಲ್ವೇನೋ ಇವರು ಅಂತ ಅಷ್ಟು ಅನ್ನಿಸ್ತಾ ಇತ್ತು ನನಗಂತೂ. ಒಂದು ಸ್ವಲ್ಪ ಮಾಡಿದ್ದೀನಿ ನೋಡಿ. ಹಾಗೆ ಸೌಂಡ್ ಕೂಡ ಇತ್ತು. ಇದನ್ನೆಲ್ಲ ಕಾಪಿರೈಟ್ ಬರುತ್ತೆ ಅಂತ ಎಲ್ಲ ಮ್ಯೂಟ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಇನ್ನು ಇದೇ ವಿಡಿಯೋ, ಇಷ್ಟೇ ವಿಡಿಯೋ. ಇನ್ನು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇನ್ನು ಹೆಚ್ಚು
ನೋಡಿ ಸಪೋರ್ಟ್ ಮಾಡಿ. ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತೀನಿ ಕೂಡ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು. ಇದೇನೋ ಒಂದು ಪ್ರಾಣಿ ಹೋಗಿ ಮತ್ತೊಂದೇನೋ ಬರುತ್ತೆ. ಅದೆಲ್ಲ ನೀವು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವುದಾದ್ರೂ ಈ ಥರ ನೋಡಿದ್ದೀರಾ? ಅದೆಲ್ಲ ನಿಜಾನಾ ಸುಳ್ಳೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ, ಮ್ಯಾಜಿಕ್ ಶೋ ಬಗ್ಗೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನೋಡಿದರೆ ನೋಡ್ತಾ ಹೋಗಿ. ಹಾಗೆ ನೋಡಿ, ಇವರೆಲ್ಲ ಯಾವುದೋ ಒಂದು ಇದರಿಂದ ಬಂದಿರೋ ಥರ ಇದ್ದಾರೆ. ಹಲ್ಗೆನ ಅಲ್ಲಿಡ್ತಾರೆ, ಮತ್ತು ಹಲ್ಗೆ ಹೋಗಿ ಮತ್ತೊಂದೇನೋ ಒಂಥರ ಆಗುತ್ತೆ. ನೋಡ್ತಾ ಹೋಗಿ ಇವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದು. ಇನ್ನು ಮುಗೀತು ಇದು. ಇನ್ನು ನಾವು ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಜನ ಹೇಗೆ ಎಂಟ್ರಿ ಫೀಸ್ ತೊಗೊಂಡು ಹೋಗ್ತಾ ಇದ್ದಾರೆ ಜನ ಅಂತ. ಇದು ಇನ್ನು ಇಲ್ಲಿ ಆಂಜನೇಯ ದೇವಸ್ಥಾನ, ಆಂಜನೇಯನ ಕೋಟೆ ಆಂಜನೇಯನ ಮೂರ್ತಿ ಇದು ತುಮಕೂರಲ್ಲೇ ಫೇಮಸ್ ಆಗಿರುವಂಥದ್ದು. ನೀವು ಯಾರಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಮಾನಿಕೆರೆ ಇದ್ರ ಅಪೋಸಿಟೇ ಇರೋದು. ಹೀಗಾಗಿ ಇನ್ನು ನಾವು ಮನೆ ಕಡೆ ಹೊರಟ್ವಿ. ಹಾಗೆ ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಇನ್ನು ನೈಟ್ ಆಯಿತು ಅಂತ ಹೇಳ್ಬಿಟ್ಟು ನೈಟ್ ಕ್ಯಾಂಟೀನ್ಗೆ ಬಂದ್ವಿ. ಇನ್ನು ಇದು ಶಿವಕುಮಾರ ಸ್ವಾಮಿ ಸರ್ಕಲ್ ಹತ್ರ ಇರೋದು ನೈಟ್ ಕ್ಯಾಂಟೀನು. ತುಮಕೂರಲ್ಲಿರೋರಿಗೆ ಖಂಡಿತ ಗೊತ್ತಿರುತ್ತೆ. ನಾವಿನ್ನು ಎಗ್ ರೈಸ್ ಮತ್ತು ಗೋಬಿನ ತೊಗೊಂಡು ಇನ್ನು ಇಲ್ಲಿ ತಿಂದ್ಕೊಂಡು ನೋಡಿ ಎಷ್ಟು ರಶ್ ಇರುತ್ತೆ ಅಂತಂದರೆ ಜನ ತುಂಬ. ಇದು ಸಂಜೆ ಹೊತ್ತು ಮಾತ್ರ ಇರುತ್ತೆ, 7 ಗಂಟೆ ಮೇಲೆ. ಇನ್ನು ನೈಟ್ 10 ಗಂಟೆವರೆಗೂ ಇರುತ್ತೆ 10 ಗಂಟೆವರೆಗೂ ಇರುತ್ತೆ. ನಾವಿನ್ನು ಅಲ್ಲಿ ಎಗ್ ರೈಸ್ನ ಇದು ಗಸಗಸೆ ಹಾಲು ಅಂತ ಇದು ಫೇಮಸ್ಸು. ಅಲ್ಲಿ ಬಿಸಿಯಾಗಿರುತ್ತೆ ಅಂತ ಕುಡಿಯೋಕ್ಕಾಗಲ್ಲ ಅಂತ ಮನೆಗೆ ತೊಗೊಂಡು ಬಂದು. ಇನ್ನು ತುಂಬ ಫೇಮಸ್, ನಮಗಂತೂ ಫೇವ್ರೇಟ್ ಇದು. ಇದಾಗಿತ್ತು ನಮ್ಮ ಈ ವಿಡಿಯೋ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.